ಕನಿಷ್ಠ ವೇತನ ಜಾರಿಗೆ ಆಗ್ರಹಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಇಂದು ಹೊರಗುತ್ತಿಗೆ ನೌಕರರು ಪ್ರತಿಭಟನೆ ನಡೆಸಿದರು. ಈ ವೇಳೆ ಕನಿಷ್ಠ ವೇತನ ಜಾರಿಗೊಳಿಸುವ ಮೂಲಕ ಜೀವನ ನಿರ್ವಹಣೆಗೆ ಸಹಕರಿಸುವಂತೆ ಸರ್ಕಾರವನ್ನ ಒತ್ತಾಯಿಸಲಾಯಿತು. ಈ ವೇಳೆ ಮಾತನಾಡಿದ ಸರ್ಕಾರಿ ಹೊರಗುತ್ತಿಗೆ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಗಂಗಾಧರ್, ಕನಿಷ್ಠ ವೇತನ ನೀಡುವಲ್ಲಿ ಸರ್ಕಾರ ವಿಫಲವಾಗಿದೆ. ಆಗಸ್ಟ್ 15ರಿಂದ ನಡೆಯಲಿರುವ ಅಧಿವೇಶನದಲ್ಲಿ ಹೊರಗುತ್ತಿಗೆ ನೌಕರರ ಬೇಡಿಕೆ ಈಡೇರಿಸಲು ಅವರು ಮನವಿ ಮಾಡಿದರು. ರಾಜ್ಯದಲ್ಲಿ ಸುಮಾರು 4 ಲಕ್ಷ ಹೊರಗುತ್ತಿಗೆ ನೌಕರರ ಕುಟುಂಬಗಳ 20 ಲಕ್ಷ ಜನರು ನೆಚ್ಚಿಕೊಂಡಿದ್ದಾರೆ. ನೌಕರರಿಗೆ ಯಾವುದೇ ಸೇವಾ ಭದ್ರತೆ ನೀಡಿಲ್ಲ. ಬಿಪಿಎಲ್ ಪಡಿತರ ಚೀಟಿಗಳು ಇಲ್ಲವಾಗಿಸಿದೆ. ಹಾಗಾಗಿ ನೌಕರರ ಬೇಡಿಕೆಗಳನ್ನು ಈಡೇರಿಸಬೇಕು. ಇಲ್ಲವಾದರೆ ನೌಕರರ 20 ಲಕ್ಷ ಮತಗಳು ಸರ್ಕಾರಕ್ಕೆ ಬರೋದಿಲ್ಲ. ಸರ್ಕಾರದ ವಿರುದ್ಧ ಮತ ನೀಡಲು ನೌಕರರ ಕುಟುಂಬಗಳು ತೀರ್ಮಾನಿಸಿವೆ ಎಂದು ಎಚ್ಚರಿಕೆ ನೀಡಿದರು. ಪ್ರಸ್ತುತ ಬೆಲೆ ಏರಿಕೆ ವೇಳೆ 12,000 ವೇತನದಿಂದ ಕುಟುಂಬ ನಿರ್ವಹಣೆ ಸಾಧ್ಯವಾಗುತ್ತಿಲ್ಲ. ಸುಪ್ರೀಂ ಕೋರ್ಟ್ ಆದೇಶದಂತೆ ಎಲ್ಲ ನೌಕರರಿಗೂ ನೀಡಿ ಸಹಕರಿಸಲು ಮನವಿ ಮಾಡಿದರು. ಯಾಕೆ ಅಂತಂದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ತುಂಬ ಅಭಿಪ್ರಾಯವಿದೆ, ಗೌರವ ಇದೆ ನಮಗೆ. ಅವರು ಈಗ 15ನೇ ತಾರೀಕು ಏನು ಸಂಪುಟ ಸಚಿವ ಸ್ಟಾರ್ಟ್ ಆಗುತ್ತೆ, ನಮ್ಮ ಏನು ಬೇಡಿಕೆಗಳಿದ್ದಾವೆ ಅದನ್ನು ಈಡೇರಿಸಬೇಕು ಅಂತ ತಮ್ಮ ಈ ಮುಖಾಂತರ ನಾವು ಕೇಳ್ಕೊಳ್ತಾ ಇದ್ದೀವಿ. ಯಾಕಂದರೆ ಇಡೀ ರಾಜ್ಯಾದ್ಯಂತ ಇವತ್ತು ಎಲ್ಲ ಜಿಲ್ಲೆಗಳಲ್ಲೂ ಮಾಡ್ತಾಯಿದ್ದೀವಿ. ಮತ್ತು ಇಡೀ ರಾಜ್ಯಾದ್ಯಂತ 4 ಲಕ್ಷ ಚಿಲ್ಲರೆ ಜನ ನಮ್ಮ ನೌಕರರಿದ್ದಾರೆ. ಅವರು ಎಷ್ಟು ಇದು 4 ಲಕ್ಷ ಜನ ನೌಕರರಿಂದ ಒಂದು 20 ಲಕ್ಷ ಒಂದು ಜನ ಅಂದರೆ ಅವ್ರ ಫ್ಯಾಮ್ಲಿ ಏನಿದ್ದಾರೆ, ಒಬ್ಬರ ಈಗ 4 ಲಕ್ಷ ನಂಬ್ಕೊಂಡು 20 ಲಕ್ಷ ಜನ ಸಂಸಾರ ಜೀವನ ಮಾಡ್ತಾಯಿದ್ದೀವಿ. ಅದರಿಂದ ನೀವು ಇದನ್ನು ಈಗ ನಮ್ಮ ಏನು ಬೇಡಿಕೆಗಳಿದ್ದಾವೆ, ನೀವು ಹೆಂಗೂ ನಮಗೆ ಯಾವುದೇ ಸೇವಾ ಭದ್ರತೆಗಳನ್ನ ಕೊಟ್ಟಿರೋದಿಲ್ಲ. ಹಾಗೂ ಯಾರಾದರೂ ಹೆಚ್ಚು ಕಮ್ಮಿ ಆದರೆ ಯಾವುದೇ ರೀತಿಯಲ್ಲೂ ಏನೂ ನಮಗೆ ಸಹಕಾರ ಕೊಡ್ತಾ ಇಲ್ಲ. ಈಗ ನಮ್ಮ ಎಂಪ್ಲಾಯೀಸ್ಗೆ ಈಗ ಕೆಲವೊಂದು ಇದರಲ್ಲೆಲ್ಲ ಏನು ರೇಷನ್ ಕಾರ್ಡ್ಗಳನ್ನ ಸಮೇತನೂ ಹೆಚ್ಚುವರಿ ವೇತನ ತೊಗೊಳ್ತಾರೆ ಅಂತ ಅದನ್ನು APL ಕೂಡ ಮಾಡಿಬಿಟ್ಟಿದ್ದಾರೆ. ಅದರಿಂದ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಕೇಳ್ಕೊಳ್ತಾ ಇರೋದು ಇಷ್ಟೇ, ಈಗ ನೀವು ಇದನ್ನು ನಮ್ಮ 4 ಲಕ್ಷ ಏನು ನೌಕರ ಸಮಸ್ಯೆಗಳಿದ್ದಾವೆ, ದಯವಿಟ್ಟು ಆದಷ್ಟು ಬೇಗ ಇದನ್ನು ಪರಿಹಾರ ನೀವು ನಮಗೆ ಮಾಡಿಕೊಡ್ಬೇಕು. ಇಲ್ಲ ಅಂತಂದರೆ ಈಗೇನು 4 ಲಕ್ಷದಿಂದ 20 ಲಕ್ಷ ಓಟ್ ಇದ್ದಾವೆ ನಮ್ಮ ನೌಕರರ ಕುಟುಂಬದಲ್ಲಿ, 20 ಲಕ್ಷ ಓಟನ್ನು ನೀವು ಎದುರಾಕೊಳ್ಳೋಕ್ಕೆ ನಿಮಗೆ ಸಿದ್ಧರಿದ್ದೀರಾ ಅಂತಂದರೆ ನಾವು ಮುಂದಿನ ಚುನಾವಣೆಯಲ್ಲಿ ತಕ್ಕ ಉತ್ತರವನ್ನು ನಮಗೆ ಕೊಡೋದಕ್ಕೆ ಈಗಾಗಲೇ ನಾವು ರಾಜ್ಯಾದ್ಯಂತ ರೆಡಿ ಮಾಡ್ಕೊಂಡಿದ್ದೀವಿ. ಸರ್ಕಾರಿ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯ ವಕ್ತಾರ ಸುನೀಲ್ ಮಾತನಾಡಿ, ಸರ್ಕಾರ ಮೇ ತಿಂಗಳಿನಲ್ಲಿ ಕನಿಷ್ಠ ವೇತನ ಜಾರಿಗೆ ಅಧಿಸೂಚನೆ ಹೊರಡಿಸಿತ್ತು. ಸರ್ಕಾರ ನಡೆಯುತ್ತಿರುವುದು ಹೊರಗುತ್ತಿಗೆ ನೌಕರರಿಂದ 3 ಲಕ್ಷಕ್ಕೂ ಹೆಚ್ಚು ಹೊರಗುತ್ತಿಗೆ ನೌಕರರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಜೀವನ ನಿರ್ವಹಣೆ ಕಷ್ಟವಾಗಿರುವ ಕಾರಣ ಕನಿಷ್ಠ ವೇತನ ಸ್ಥಗಿತ ಮಾಡದೆ ಜಾರಿ ಮಾಡಬೇಕು ಎಂದು ಒತ್ತಾಯಿಸಿದರು. ಈಗಾಗಲೇ ಸರ್ಕಾರ ಮೇ ತಿಂಗಳಲ್ಲಿ ಕನಿಷ್ಠ ವೇತನ ಜಾರಿಯಾಗುವಂಥ ನಿಟ್ಟಿನಲ್ಲಿ ಅಧಿಸೂಚನೆಯನ್ನು ಹೊರಡಿಸಿತ್ತು. ನಾವೆಲ್ಲರೂ ಸರ್ಕಾರಿ ಹೊರಗುತ್ತಿಗೆ ಆಧಾರದ ಮೇಲೆ ಇಡೀ ಸರ್ಕಾರ ಬಹುಮುಖ್ಯವಾಗಿ ನಡೀತಾ ಇರತಕ್ಕಂಥದ್ದು ನಮ್ಮ ಔಟ್ಸೋರ್ಸ್ ಎಂಪ್ಲಾಯೀಸಿಂದ. ಈಗಾಗಲೇ 36 ಇಲಾಖೆಗಳಲ್ಲಿ 52 ಅಭಿವೃದ್ಧಿ ನಿಗಮಗಳಲ್ಲಿ ಸುಮಾರು 3 ಲಕ್ಷಕ್ಕಿಂತ ಹೆಚ್ಚು ಒಂದು ಸರ್ಕಾರಿ ಹೊರಗುತ್ತಿಗೆ ನೌಕರರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಕುಟುಂಬಗಳು ಇದನ್ನು ನಂಬ್ಕೊಂಡು ಜೀವನ ಮಾಡ್ತಾ ಇದೆ. ಈಗ ರೋಟಿ ಕಪಡ ಮಕಾನ್ ಏನು ಉದ್ದೇಶ ಇಟ್ಕೊಂಡು ಹಿಂದೆ ಕನಿಷ್ಠ ವೇತನ ಜಾರಿ ತಂದಿತ್ತು, ಬಟ್ ಅದನ್ನೇ ಈಗ ಇಟ್ಕೊಂಡ್ರೆ ಆಗಲ್ಲ. ಈಗ ಜೀವನ ವೇತನ, ಈಗ ಲಿವಿಂಗ್ ವೇಜು ಚೇಂಜ್ ಆಗಿದೆ. ಮನೆಯಲ್ಲಿ ತಿನ್ನೋ ಊಟದಿಂದ ಹಿಡಿದು ಮಕ್ಕಳ ಫೀಸಿಂದ ಹಿಡಿದು ಅವರ ಜೀವನ ನಿರ್ವಹಣೆ ತುಂಬ ಚೇಂಜ್ ಇರೋದ್ರಿಂದ ನಾವು ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದೀವಿ, ದಯವಿಟ್ಟು ಏನು ನೀವು ಕನಿಷ್ಠ ವೇತನವನ್ನು ಜಾರಿ ಮಾಡಿದ್ರಿ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಯಾವುದೇ ರೀತಿಯಾದಂಥ ಸ್ಥಗಿತ ಮಾಡಬಾರ್ದು. ದಯವಿಟ್ಟು ಈ ಒಂದು ವೇತನವನ್ನು ಮುಂದುವರಿಸಬೇಕು. ನೀವು ಇದನ್ನು ಯಾವುದೇ ರೀತಿಯಾಗಲಿ ಸ್ಥಗಿತ ಮಾಡಬಾರ್ದು. ನಾಯನಹಳ್ಳಿ ನರಸಿಂಹಮೂರ್ತಿ, CTV ನ್ಯೂಸ್, ಚಿಕ್ಕಬಳ್ಳಾಪುರ.